ನಮ್ಮ ಅಕ್ಕನಿಗೆ ರಿಯಲ್ ಆಗಿ ಅವಳ ಲೈಫಲ್ಲಿ ನಡೆದಿರೋ ಅಂತ ಒಂದು ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಮದುವೆ ಆದಾಗ ತಾಳಿ ಎಕ್ಸ್ಚೇಂಜ್ ಮಾಡ್ತಾರೆ. ಚೈನು ಬಿಟ್ಟು ದಾರ ಹಾಕಿರ್ತಾರಲ್ಲ ಅದನ್ನು ಚೈನ್ ಹಾಕ್ಕೊಬೇಕು ಅಂತ ಎಕ್ಸ್ಚೇಂಜ್ ಮಾಡಿದ್ಮೇಲೆ ನಾವು ಫಸ್ಟೇ ಡಿಸೈಡ್ ಆಗಿದ್ವಿ ಸಪ್ರೇಟಾಗಿ ಹೋಗಿರೋಣ ಅಂತ. ಮನೆ ಚಿಕ್ಕದು, ಅದಕ್ಕೋಸ್ಕರ ಸಪ್ರೇಟಾಗಿರೋಣ ಅಂತ ಡಿಸೈಡ್ ಆಗಿದ್ವಿ. ಇನ್ನೊಂದೇನೆಂದರೆ ಫ್ಯಾಕ್ಟ್ರಿಗೂ ನಮ್ಮ ಅತ್ತೆ ಮನೆಗೂ ತುಂಬ ದೂರ ಇತ್ತು, 20 ಕಿಲೋಮೀಟರ್ಸ್ ಏನೋ ಇತ್ತು. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಸರಿ ಸಪ್ರೇಟಾಗಿರೋಣ ಅಂತ ಡಿಸೈಡ್ ಆಗಿ ಮದುವೆ ಆಗಿ 3 ಮಂತ್ಗೆ ನಾವು ಸಪ್ರೇಟ್ ಹೋದ್ವಿ. ಫ್ಯಾಕ್ಟ್ರಿ ಏನಿದೆ ಅದೇ ಏರಿಯಾದಲ್ಲಿ ಸ್ವಲ್ಪ ಪಕ್ಕದಲ್ಲೇ ಮನೆ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಆಗಿದ್ವಿ. ಅರ್ಜೆಂಟಾಗಿ ಮನೆ ಬೇಕಿತ್ತು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಅವತ್ತಿನ ದಿವಸ ಬೇಗ ಬೇಗ ಬೇಕಂತೇಳಿ ಫ್ಯಾಕ್ಟ್ರಿ ಹತ್ರನೇ ಒಂದು ಚಿಕ್ಕ ಮನೆ ಮಾಡ್ಕೊಂಡ್ವಿ. ಫಸ್ಟು ನಾವು ನೋಡ್ಕೊಂಡಿಲ್ಲ, ಎಲ್ಲರ ಮನೆಯಲ್ಲೂ ಚೆಕ್ ಮಾಡ್ತಾರಲ್ಲ ಸೂರ್ಯನ ಬಾಗ್ಲ, ನಂದಿ ಬಾಗ್ಲ ಏನು ಎತ್ತ ಅಂತ. ನಾವು ಅರ್ಜೆಂಟಲ್ಲಿ ಮಾಡಬೇಕಿತ್ತು ಅಂತೇಳ್ಬಿಟ್ಟು ನಾವು ನೋಡ್ಕೊಂಡಿರ ಈ ಮಶಾನ ಬಾಗ್ಲು ಅಂತಾರಲ್ಲ ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋಗಿ ಜಸ್ಟ್ ಒಂದು 3 ಮಂತ್ ಇರೋಣ, ಒಳ್ಳೆ ಮನೆ ಸಿಕ್ಕಿದ ಮೇಲೆ ಅಲ್ಲಿಂದ ಶಿಫ್ಟ್ ಆಗೋಣ ಅಂತ ಒಂದು ಡಿಸೈಡ್ ಮಾಡಿಕೊಂಡು ಆ ಮನೆಗೆ ಹೋದ್ವಿ. ಸೇಮ್ ಅದೇ ಥರ ಒಂದು 3 ಮಂತ್ ಇದ್ಬಿಟ್ಟು ಆಮೇಲೆ ಅಲ್ಲಿಂದ ಶಿಫ್ಟ್ ಆಗೋದಕ್ಕೆ ಒಂದು ಮನೆ ಹುಡ್ಕೊಂಡ್ವಿ. ನಿಮ್ಮ ಬಾಬಾ ಬಂದು ಆ ಥರ ಹೇಳಿದ್ರು, ಮನೆ ಒಂದು ಚೆನ್ನಾಗಿರೋ ಸಿಕ್ಕಿದೆ, ನಂದಿ ಬಾಗ್ಲದು, ಆ ಮನೆಗೆ ಹೋಗೋಣ ಅಂತಂದರು. ಸರಿ ಆಯಿತು ಹೋಗೋಣ ಅಂತ ಹೇಳಿದ್ವಿ. ಓಕೆ, ಆ ಮನೆಯೆಲ್ಲ ಇಷ್ಟ ಆಯಿತು. ಮನೆಯೆಲ್ಲ ನೋಡ್ಕೊಂಡು ಬಂದ್ವಿ, ಅಡ್ವಾನ್ಸು ಮಾಡಿದ್ವಿ. ಅಡ್ವಾನ್ಸು ಮಾಡಿ ಫೋನ್ ಮಾಡಿದೆ, ನೀನು ಮಮ್ಮಿ ಇಬ್ಬರು ಮನೆಗೂ ಬಂದ್ರಿ ಅವತ್ತು. ಸರಿ ಒಬ್ಬಳೇ ಶಿಫ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಂದ್ರಿ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವತ್ತಿನ ದಿವಸ ಶಿಫ್ಟ್ ಮಾಡಬೇಕಾದ್ರೆ ನಾವು ಅಕ್ಕಪಕ್ಕ ಏನು ವಿಚಾರಿಸಿಲ್ಲ. ಇದು ಆಲ್ಮೋಸ್ಟ್ ಯಾವಾಗ ಆಗಿರೋದು? 2012 ಆಗಿದ್ದು. 2012 ಆಗಿದ್ದು. ಮದುವೆ ಆಗಿ 3 ಮಂತ್ ಆದಮೇಲೆ ಇದೊಂದು ಇನ್ಸಿಡೆಂಟ್ ಆಯಿತು. 2012